ಅಕ್ಷರ ಲೋಕದ ದಾರಿ ತೋರುವ ನಾನು ಇಂದು ದಾರಿಯೇ ಕಾಣದ ಬೀದಿಗಳಲ್ಲಿ ಅಲಿಯುತ್ತಿದ್ದೇನೆ. ಬಳಪ ಹಿಡಿದು ಮಕ್ಕಳ ಭವಿಷ್ಯ ಬರೆಯಬೇಕಿದ್ದ ನನ್ನ ಕೈಗಳು ಇಂದು ಮನೆ ಮನೆಗಳ ಲೆಕ್ಕ ಹಿಡಿಯುತ್ತಿವೆ. ಮಕ್ಕಳ ಕಲರವ ಕೇಳಬೇಕಿದ್ದ ನನ್ನ ಕಿವಿಗೆ ಈಗ ಬೀಳುತ್ತಿರುವುದು ದುರ್ನಾತ ಬಿರುವ ಓಣಿಗಳ ಮೌನ ಮಾತ್ರ. ಅವರ ಮುಗ್ಧ ನಗುವಿನ ಜಗತ್ತನ್ನು ಬಿಟ್ಟು ನಾನೀಗ ವಿಳಾಸದ ಚೀಟಿ ಹಿಡಿದು ದಾರಿ ಹೋಕರನ್ನು ಬಿಡುವ ಪಯಣಿಗ. ನಕ್ಷಲಿರುವ ಮನೆಗಳು ಇಲ್ಲಿಲ್ಲ, ಇಲ್ಲಿರುವ ಮನೆಗಳಿಗೆ ವಿಳಾಸವಿಲ್ಲ. ಹಗಲೆಲ್ಲ ಹುಡುಕಿ ಬೆವರು ಸುರಿಸಿ ಸೋತು ಸುಣ್ಣವಾದಾಗ ಕಾಲುಗಳು ನಡುಗುತ್ತವೆ, ಮನಸ್ಸು ಕುಸಿಯುತ್ತದೆ. ಇದೇ ಕೊನೆಯ ಮನೆ ಅಂದುಕೊಂಡು ಬಾಗಿಲು ತಟ್ಟಿದರೆ ಹಸ್ತಿಲು ದಾಟಲು ಬಿಡದೆ ಅಪರಿಚಿತನಂತೆ ಕಾಣುವ ಅವರ ನೋಟ ನನ್ನನ್ನು ಅಪರಾಧಿಯಂತೆ ನಿಲ್ಲಿಸುತ್ತದೆ. ಯಾಕೆ ಬಂದಿದ್ದು, ಏನು ಬೇಕು, ಆ ಮಾತುಗಳು ಚಾಟಿಯೇಟಿನಂತೆ ಬಡಿದು ನನ್ನ ಸ್ವಾಭಿಮಾನಕ್ಕೆ ಗೀಚಿದ ಗಾಯವಾಗುತ್ತದೆ. ಪ್ರತಿ ಹೆಜ್ಜೆಗೂ ಎದುರಾಗುವ ಈ ತಿರಸ್ಕಾರ ಕಂಡಾಗ ಒಮ್ಮೊಮ್ಮೆ ಕಣ್ಣಂಚು ಒದ್ದೆಯಾಗುತ್ತದೆ. ಆಗ ಅನಿಸುತ್ತದೆ, ಇದೆಲ್ಲ ಯಾಕಾಗಿ? ಈ ಅವಮಾನ ಸಹಿಸಿಕೊಂಡು ನನಗೇನು ಸಿಗುತ್ತದೆ? ಆದರೆ ಮರುಕ್ಷಣವೇ ನನ್ನೊಳಗಿನ ಶಿಕ್ಷಕ ಎಚ್ಚರಗೊಳ್ಳುತ್ತಾನೆ. ತರಗತಿಯಲ್ಲಿ ಪಾಠ ಹೇಳಿ ದೇಶದ ಭವಿಷ್ಯ ರೂಪಿಸುವ ನಾನು ದೇಶದ ಪ್ರತಿಯೊಂದು ಮನೆಯ ನಾಡಿಮಿಡಿತ ಅರಿಯುವುದು ಕೂಡ ನನ್ನದೇ ಜವಾಬ್ದಾರಿ ಅಲ್ಲವೇ? ಆದ್ದರಿಂದ ಮುಂದಿನ ಬಾರಿ ನಾನು ನಿಮ್ಮ ಮನೆಯ ಬಾಗಿಲಿಗೆ ಬಂದಾಗ ದಯವಿಟ್ಟು ನನ್ನ ಕೈಲಿರುವ ಈ ಅಂಕಿ ಸಂಖ್ಯೆಗಳ ಆಚೆ ನನ್ನೊಳಗಿನ ಗುರುವನ್ನು ಮರೆಯದಿರಿ. ನಿಮ್ಮ ಒಂದು ಗೌರವದ ಮಾತು ನನ್ನೆಲ್ಲ ನೋವನ್ನು ಮರೆಸಿ ಹೊಸ ಚೇತನ ನೀಡುತ್ತದೆ. ಧನ್ಯವಾದಗಳು. ಅಕ್ಷರ ಲೋಕದ ದಾರಿ ತೋರುವ ನಾನು ಇಂದು ದಾರಿಯೇ ಕಾಣದ ಬೀದಿಗಳಲ್ಲಿ ಅಲಿಯುತ್ತಿದ್ದೇನೆ. ಬಳಪ ಹಿಡಿದು ಮಕ್ಕಳ ಭವಿಷ್ಯ ಬರೆಯಬೇಕಿದ್ದ ನನ್ನ ಕೈಗಳು ಇಂದು ಮನೆ ಮನೆಗಳ ಲೆಕ್ಕ ಹಿಡಿಯುತ್ತಿವೆ.